ಇನ್ಸೈಟ್ ನ್ಯೂಸ್ 14ಗೆ ಸ್ವಾಗತ. ಬೆಳಗಾವಿಯ ದರ್ಗಾ ವಿರುದ್ಧ ಪ್ರಚೋದನಕಾರಿ ಸನ್ನೆ ಮಾಡಿದ್ದಕ್ಕಾಗಿ ಹಿಂದುತ್ವ ನಾಯಕಿ ಹರ್ಷಿತಾ ಠಾಕೂರ್ ಮತ್ತು ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಸೈಯದ್ ಅನ್ಸಾರಿ ದರ್ಗಾದ ಮುಂದೆ ವಾಹನ ಚಲಿಸುತ್ತಿದ್ದಾಗ ಶ್ರೀಮತಿ ಠಾಕೂರ್ ಧಾರ್ಮಿಕ ಸ್ಥಳದ ಕಡೆಗೆ ಬಾಣಗಳನ್ನು ಹೊಡೆಯುವ ಸನ್ನೆಗಳನ್ನು ಪದೇ ಪದೇ ಮಾಡಿದರು. ಅವರ ಬೆಂಬಲಿಗರು ಮತ್ತು ಜನಸಮೂಹದ ಕೆಲವು ಸದಸ್ಯರು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಬೆಳಗಾವಿ ಜಿಲ್ಲೆಯ ಮಚ್ಚೆ ಗ್ರಾಮದ ದರ್ಗಾವೊಂದರ ಕಡೆಗೆ ಬಾಣ ಬಿಡುವ ಸನ್ನೆ ಮಾಡಿದ್ದಕ್ಕಾಗಿ ಮಹಾರಾಷ್ಟ್ರದ ಹರ್ಷಿತಾ ಠಾಕೂರ್ ಸೇರಿದಂತೆ 7 ಹಿಂದುತ್ವ ಸಂಘಟನೆಗಳ ನಾಯಕರ ವಿರುದ್ಧ ಬೆಳಗಾವಿ ಜಿಲ್ಲಾ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಸೈಯದ್ ಅನ್ಸಾರಿ ದರ್ಗಾದ ಮುಂದೆ ವಾಹನ ಚಲಿಸುತ್ತಿದ್ದಾಗ ದರ್ಗಾ ಕಡೆಗೆ ತಿರುಗಿ ಧಾರ್ಮಿಕ ಸ್ಥಳದ ಕಡೆಗೆ ಬಾಣಗಳನ್ನು ಹೊಡೆಯುವ ಸನ್ನೆಗಳನ್ನು ಮಾಡಿದರು. ಅವರ ಬೆಂಬಲಿಗರು ಮತ್ತು ಗುಂಪಿನ ಕೆಲವು ಸದಸ್ಯರು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದರು. ಆಕೆಯ ಕೃತ್ಯಗಳು ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡಿದೆ ಎಂದು ಆರೋಪಿಸಲಾಗಿದೆ. ಭಾಷಣದಲ್ಲಿ ಕೆಲವು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿದ್ದಾರೆ. ಅಬ್ದುಲ್ ಖಾದರ್ ಮುಜಾವರ್ ಅವರ ದೂರಿನ ಮೇಲೆ ಠಾಕೂರ್ ಮತ್ತು ಸಂಘಟಕರು ಸೇರಿದಂತೆ ಇತರ 6 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಅವರು ಸುಪ್ರೀತ್ ಸಿಂಪಿ, ಶ್ರೀಕಾಂತ್ ಕಂಬಳೆ, ಬೆಟ್ಟಪ್ಪ ತಾರಿಹಾಳ್, ಶಿವಾಜಿ ಶಹಾಪುರ್ಕರ್, ಗಂಗಾರಾಮ್ ತಾರಿಹಾಳ್ ಮತ್ತು ಕಲ್ಲಪ್ಪ